SK ಸೂಪರ್ TMT, ದ ಲಾಂಗ್ ಲೈಫ್ TMT. ಸೊ ಸರ್ಕಾರ ನೀರನ್ನು ಹಿಡಿದಿಟ್ಕೊಳ್ಬೇಕು ಅಂತಕ್ಕಂಥ ಸಲಹೆ ಬಂದಿದೆ. ಗೊತ್ತಿಲ್ಲ ಮುಂದಕ್ಕೆ ಮಳೆ ಆಗುತ್ತೋ ಇಲ್ವೋ. ನೀರನ್ನು ಬಿಟ್ಟುಬಿಟ್ರೆ ವಾಪಸ್ ಪಡೆಯೋಕ್ಕಂತೂ ಆಗಲ್ಲ, ನಿಜ ಅದು. ನಮ್ಮ ದೂರದೃಷ್ಟಿಯಿಂದ ನಾವು ಹೇಳ್ತಾ ಇರೋದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ನೀರನ್ನು ಹಿಡಿದಿಟ್ಕೋಬೇಕು, ನಮ್ಮ ಬಳಿ ನೀರು ಸಂಗ್ರಹ ಇದ್ದರೆ ಆಗ ಆಲೋಚನೆ ಮಾಡ್ಬೋದು. ನೀರೆಲ್ಲ ಖಾಲಿ ಆದಮೇಲೆ ಏನು ಸರ್ವಪಕ್ಷ ಸಭೆ ಕರೆದು ಏನು ಪ್ರಯೋಜನ? ಸರ್ಕಾರ ಸಮರ್ಪಕವಾಗಿ ವಾದ ಮಂಡಿಸಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟ ಇದೆ. ಯಾವುದೇ ಕಾರಣಕ್ಕೆ ನಮ್ಮ ಮುಂದಿನ ಜೂನ್ ತನಕ 40 TMC ನೀರು ಬೆಂಗಳೂರು ಮತ್ತು ಮೈಸೂರಿನ ಮಂಡ್ಯದ ಭಾಗಕ್ಕೆ ಕುಡಿಯೋದಕ್ಕೆ ಬೇಕು. ಇದನ್ನು ನಾವು ಹಿಡಿದಿಟ್ಕೋಬೇಕು. ನಮ್ಮ ಇನ್ಫ್ಲೋ ಏನಿದೆ 2-3 ದಿನದಿಂದ ಚೆನ್ನಾಗಿದೆ, ಆದರೆ ಮುಂದೇನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಮಳೆಯ ಫೋರ್ಕಾಸ್ಟನ್ನು ತಗೋಬೇಕು, ಎಷ್ಟು ನೀರು ಬರ್ಬೋದು, ಎಷ್ಟು ನೀರು ಮುಂದೆ ಬಿಡಬೇಕು ಅನ್ನುವಂಥದ್ದು. ನಾವು ಮೆಟ್ಟೂರು ಡ್ಯಾಮಿಗೆ ಒಂದು ಸಾರಿ ನೀರು ಬಿಟ್ಟರೆ ವಾಪಸ್ ತಗೊಳಕ್ಕಾಗಲ್ಲ. ಆದರೆ ನಮ್ಮ ಹತ್ರ ನೀರಿದ್ದರೆ ನಮಗೆ ಹೆಚ್ಚಾದರೆ ಯಾವಾಗ ಬೇಕಾದ್ರೂ ಬಿಡ್ಬೋದು. ಇದರ ಆಧಾರದಲ್ಲಿ ನಿರ್ಧಾರವನ್ನು ತಗೋಬೇಕು ಅನ್ನುವಂಥ ಬಹಳ ಸ್ಪಷ್ಟತೆ ಇದೆ. ಅದಾದ ಮೇಲೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಡ್ಯಾಮ್ಗಳಲ್ಲಿ ಎಷ್ಟು ಹೂಳಿದೆ, ಹೂಳನ್ನು ತೆಗೆಯೋದ್ರ ಬಗ್ಗೆ 2 ರಾಜ್ಯಗಳು ಯೋಚನೆಯನ್ನು ಮಾಡಬೇಕು. ಅದರ ಜೊತೆಗೆ ಹೂಳು ತೆಗೆಯೋ ವಿಚಾರವಾಗಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ, ಯಾವ ಸರ್ಕಾರನೂ ತಲೆ ಕೆಡಿಸ್ಕೊಳ್ಳಲ್ಲ.